40 ವರ್ಷ ದಾಟ್ತಾರಲ್ಲ ಅವ್ರಿಗೆ ಜಾಬ್ ಮಾರ್ಕೆಟ್ ಕಷ್ಟ ಅನ್ನೋ ಮಾಹಿತಿ ಇವತ್ತಿಂದಲ್ಲ ತುಂಬಾ ದಿನಗಳಿಂದ ಇದೆ. ಏನಕ್ಕೆ ಜಾಬ್ ಮಾರ್ಕೆಟ್ ಕಷ್ಟ, ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇದು ಕೇವಲ ಯಾವುದೋ ಒಂದು ಸೆಕ್ಷನ್ ಅಂತಲ್ಲ. ಕಾರ್ಪೊರೇಟ್ ಇರ್ಬೋದು, IT ಇರ್ಬೋದು, ಮೀಡಿಯಾ, ನಮ್ಮಂಥ ಮಾಧ್ಯಮಗಳು, ಜೊತೆಗೆ ಮಾರ್ಕೆಟಿಂಗ್ ವಿಭಾಗದಲ್ಲಿ, ಫೈನಾನ್ಸಲ್ಲಿ, ಬ್ಯಾಂಕಿಂಗಲ್ಲಿ ಎಲ್ಲ ಕಡೆನೂ ಅದೇ ಪ್ರಾಬ್ಲಮ್. ಏನಂದ್ರೆ 40 ವರ್ಷ ದಾಟಿದವ್ರಿಗೆ, ಈ ರಾಜಕಾರಣಕ್ಕೆ ಮಾತ್ರ ಅದು ಅನ್ವಯಿಸಲ್ಲ. ಯಾಕಂದ್ರೆ ರಾಜಕಾರಣದಲ್ಲಿ 40 ವರ್ಷ ಅಂತ ಹೇಳಿದ್ರೆ ಅವ್ನು ಇನ್ನು ಹೆಂಗಣ್ಣ ಎನರ್ಜೆಟಿಕ್ 40 ವರ್ಷ 50 ವರ್ಷ ಅಂದರೆ, ಅಲ್ಲಿ 70 ವರ್ಷ 80 ವರ್ಷ ಆದರೆ ಮಾತ್ರ ಅವ್ರಿಗೆ ಒಂದು ಸ್ವಲ್ಪ ವಯಸ್ಸಾಗಿದೆ ಅಂತ. ಜೊತೆಗೆ ಇನ್ನು ಗೌರ್ಮೆಂಟ್ ವರ್ಕಲ್ಲಿರೋರಿಗೆ ಕೆಲ್ಸಕ್ಕೆ ಸಮಸ್ಯೆ ಇಲ್ಲ, ಆದರೆ ಬೇರೆ ಬೇರೆ ರೀತಿಯಾದಂಥ ಮಾನಸಿಕ ಒತ್ತಡಗಳು, ಬದಲಾವಣೆಗಳು, ದೈಹಿಕ ಬದಲಾವಣೆಗಳು ಅವ್ರಿಗೂ ಮಾನವ ಸಹಜವಾಗಿ ಆಗೋ ಥರದ್ದು ಆಗುತ್ತೆ. ಆದರೆ ಜಾಬ್ ಕ್ರೈಸಿಸ್ ಅವರಿಗೆ ತುಂಬ ಕಡಿಮೆ. ಅವ್ರಿಗೂ ಇರುತ್ತೆ ಜಾಬ್ ಕ್ರೈಸಿಸ್, ಆದರೆ ಅದು ಒಂದು ರೀತಿಯಾದಂಥ ಏನಂದರೆ ಕೆಲಸನೇ ಕಳ್ಕೊಳ್ಳೋ ಅಂತ, ಏನು ಉದ್ಯೋಗನೇ ಇಲ್ಲ, ಆದಾಯದ ಮೂಲನೇ ಇಲ್ಲ, ಆ ರೀತಿಯಾದಂಥ ಸಮಸ್ಯೆ ಆಗಲ್ಲ. ಆದರೆ ಈ ಒಂದು ವಲಯಗಳಿದ್ದಾವಲ್ಲ, ಕಾರ್ಪೊರೇಟ್, IT, ಮೀಡಿಯಾ, ಮಾರ್ಕೆಟಿಂಗು, ಫೈನಾನ್ಸ್, ಬ್ಯಾಂಕಿಂಗ್, ಈ ಎಲ್ಲ ಕಡೆ ಇವಾಗ ಅದೇ ಕತೆ ಶುರುವಾಗಿದೆ. ಏನಕ್ಕಂದರೆ 40 ವರ್ಷ ದಾಟಿದವ್ರನ್ನ ಉಪಾಯವಾಗಿ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಅಂದರೆ ಏನೋ ಒಂದು ರೀಸನ್ ಹೇಳಿ, ಏನೋ ಒಂದು ಕುಂಕು ನೆವ ಹೇಳ್ಬಿಟ್ಟು, ಇಲ್ಲಪ್ಪ ಹಂಗಪ್ಪ ಹಿಂಗಪ್ಪ, ನಿನಗೆ ಬೇರೆ ಕಡೆ ಒಳ್ಳೆ ಆಪ್ಷನ್ ಸಿಗುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೆಲಸದಿಂದ ತೆಗೆದಾಕೋ ಪ್ರವೃತ್ತಿ ಜಾಸ್ತಿ. ಏನಕ್ಕೆ ಅಂದರೆ ಇವ್ರಿಗೆ ಸಂಬಳ ಜಾಸ್ತಿ. ಸಹಜವಾಗಿ ಅಲ್ಲ, ಒಂದು 40 ವರ್ಷ ಅಂದರೆ ಒಂದು 22-23 ವರ್ಷ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಅಂದರೆ, ಸುಮಾರು ಏನಿಲ್ಲ ಅಂದರೆ 40 ವರ್ಷದವರೆಗೂ ಒಂದು 18-20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂಥವ್ರಿಗೆ ಸಹಜವಾಗಿಯೇ ಸ್ಯಾಲ್ರಿ ಹೈಕ್ ಆಗಿ ಸಂಬಳ ಜಾಸ್ತಿ ಆಗಿರುತ್ತೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಅವರು ಅಪ್ಡೇಟ್ ಆಗಿರಲ್ಲ, ಅವ್ರ ಕೌಶಲ್ಯ ಅಪ್ಡೇಟ್ ಆಗಿರಲ್ಲ. ಇವತ್ತಿನ ದಿನಗಳಲ್ಲಿ AI ಬಂದಿದೆ, ಆಟೋಮೇಷನ್ ಸಿಸ್ಟಮ್ಗಳು ಬಂದಿದ್ದಾವೆ, ಹಂಗಾಗಿ ಅದ್ರಲ್ಲಿ ಅಪ್ಡೇಟ್ ಆಗಿರಲ್ಲ. ಮತ್ತು ಅವ್ರಿಗೆ ಸೀನಿಯಾರಿಟಿ ಬೇರೆ ಇರುತ್ತೆ, ಅದೊಂದು ತಲೆನೋವು. ಹಂಗಾಗಿ ಈ ಸೀನಿಯರ್ಸ್ಗಳು ಸವಾಸ ಬೇಡಪ್ಪ ಅನ್ನೋ ರೀತಿಯಾದಂಥ ನಿಲುವು. ಮತ್ತು ಒಬ್ಬ ಸೀನಿಯರ್ ಏನಿರ್ತಾನೆ, ಅವನಿಗೊಂದು 1 ಲಕ್ಷ ರೂಪಾಯಿ ಸಂಬಳ ಬರ್ತಿದೆ ಅಂದರೆ, ಆತನ ಜಾಗಕ್ಕೆ 3 ಜನ ಜೂನಿಯರ್ಸ್ಗಳು ಸಿಕ್ಬಿಡ್ತಾರಲ್ಲ. ಜೊತೆಗೆ ಅವರು ಅಪ್ಡೇಟೆಡ್ ಇರ್ತಾರೆ, ಹಂಗಾಗಿ ಅವ್ರನ್ನ ತಗೊಳ್ಳೋಣ. ಕಡಿಮೆ ಸಂಬಳ ಅವ್ರಿಗೆ, ಜೊತೆಗೆ ಅವ್ರಿಗೆ ಹೆಚ್ಚು ಕೌಶಲ್ಯ ಹೊಂದಿರ್ತಾರೆ, ಸೀನಿಯರ್ಸ್ಗಿಂತ ಜಾಸ್ತಿ ಅವ್ರಿಗೆ ಕೌಶಲ್ಯ ಇರುತ್ತೆ. ಹಂಗಾಗಿ ಅವ್ರಿಗೆ ಮಣೆ ಹಾಕೋಣ ಅನ್ನೋ ರೀತಿಯಾದಂಥ ಪ್ರವೃತ್ತಿ ಇರುತ್ತೆ. ಮತ್ತು ಕಂಪ್ನಿ ಮ್ಯಾನೇಜ್ಮೆಂಟ್ ಏನಿರುತ್ತಲ್ಲ, ಅದು ಒಂದು ಹಂತದಲ್ಲಿ ಲೇ ಆಫ್ ಅಂತ ಬಂದರೆ, ಅಂದರೆ ನೀವು IT ಸೆಕ್ಟರ್ಗಳಲ್ಲಿ ನೋಡಿರ್ಬೋದು, 12,000 ಜಾಬ್ ಲೇ ಆಫ್ ಆಗಿದೆ, 13,000 ಜಾಬ್ ಲೇ ಆಫ್ ಆಗಿದೆ ಅಂತ. ಆ ಲೇ ಆಫ್ ಪಟ್ಟಿನಲ್ಲಿ ನೀವು ಗಮನಿಸಿದ್ರೆ ಎಲ್ಲರೂ ಸೀನಿಯರ್ಸೇ ಇರ್ತಾರೆ, ಹೆಚ್ಚು ಸಂಬಳ ತಗೊಂಡಿರೋರೇ ಇರ್ತಾರೆ. ಅಂಥ ಸೀನಿಯರ್ಸ್ಗಳನ್ನ ಲೇ ಆಫ್ ಟೈಮಲ್ಲಿ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಮಾಹಿತಿ. ಏನಕ್ಕೆ ಅಂದರೆ, ಜೊತೆಗೆ ಇನ್ನೊಂದೇನಾಗಿದೆ, AI ಬಂದಿದೆ, ಇವಾಗ ಆಟೋಮೇಷನ್ ಆಗಿದೆ. ಹಂಗಾಗಿ 10 ಜನ ಮಾಡೋ ಕೆಲಸನ ಒಂದೇ ಒಂದು ಎಕ್ವಿಪ್ಮೆಂಟ್ ಮಾಡಿ ಮುಗಿಸುತ್ತೆ. ಹಂಗಾಗಿ ಆ ಸಂದರ್ಭದಲ್ಲೂ ಕೂಡ ಏನಾದರೂ ಲೇ ಆಫ್ ಮಾಡಬೇಕು ಅಂತ ಹೋದರೆ, ಯಾರು 40+ ಇರ್ತಾರೆ ಅವ್ರನ್ನ ನೋಡಿ ಲೇ ಆಫ್ ಮಾಡೋ ಅಂಥ ಚಾನ್ಸಸ್ಸು ಜಾಸ್ತಿ. ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಈ ರೀತಿಯಾದಂಥ ಒಂದು ಜಾಬ್ ಮಾರ್ಕೆಟಲ್ಲಿ ಬದಲಾವಣೆ ಆಗ್ತಿದೆಯಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಉದ್ಯೋಗಗಳನ್ನು, ಅಂದರೆ 40 ವರ್ಷ ದಾಟದಂಥ ವ್ಯಕ್ತಿ ಅವರ ವೃತ್ತಿ ಜೀವನದಲ್ಲಿ ಯಾವ ರೀತಿ ಅವರು ತಮ್ಮ ಉದ್ಯೋಗನ ಉಳಿಸ್ಕೊಬೋದು, ಅದಕ್ಕೇನಂದರೆ ಮೊದಲು ವೃತ್ತಿಗೆ ಸಂಬಂಧಿಸಿದ ಕೌಶಲ್ಯಗಳನ್ನು ಕಲಿಬೇಕು ಮತ್ತು ಅಪ್ ಟು ಡೇಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಮೀಡಿಯಾದೇ ವಿಚಾರ ಹೇಳೋದಾದರೆ ಏನಾಗುತ್ತೆ ಅಂದರೆ, ಮೊದಲು ಅಚ್ಚುಮಳೆ ಜೋಡಿಸುವಂಥ ಪದ್ಧತಿ ಇತ್ತು ಪ್ರಿಂಟ್ ಮೀಡಿಯಾದಲ್ಲಿ. ಆ ನಂತರ ಅದೇ ಪ್ರಿಂಟ್ ಮೀಡಿಯಾದಲ್ಲಿ DTP ಬಂತು, ಅಂದರೆ ಕಂಪ್ಯೂಟರ್ಗಳ ಆಗಮನ ಆಯಿತು. DTP ಮಾಡೋಕ್ಕೆ ಶುರು ಮಾಡಿದ್ರು, ಆಫ್ಸೆಟ್ ಪ್ರಿಂಟಿಂಗ್ ಅಂತ ಬಂತು. ಆ ನಂತರದ ದಿನಗಳಲ್ಲಿ ಟೆಲಿವಿಷನ್ಗಳು ಬಂದವು, ಆ ನಂತರದ ದಿನಗಳಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಬಂದವು. ಆ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ ಮೀಡಿಯಾ. ಆ ಮೀಡಿಯಾ ಅಪ್ಡೇಟ್ ಆದಂಗೆ ಮೀಡಿಯಾದಲ್ಲಿ ಕೆಲಸ ಮಾಡೋಂಥ ಜರ್ನಲಿಸ್ಟ್ಗಳು ತಾಂತ್ರಿಕವಾಗಿ ಅಪ್ಡೇಟ್ ಆಗ್ತಿರ್ಬೇಕು. ಇದು ಮೀಡಿಯಾದೊಂದು ಎಕ್ಸಾಂಪಲ್ ಅಷ್ಟೇ. ಅದೇ ರೀತಿ ಬೇರೆ ಬೇರೆ ವೃತ್ತಿಗೆ ಸಂಬಂಧಪಟ್ಟಿದ್ದು, ಇವಾಗ ಅಕೌಂಟೆನ್ಸಿ ಅಂತ ಏನು ಮಾಡ್ಕೊಂಡು ಬಂದಿದ್ರು ಅವಾಗೆಲ್ಲ ಕೈಯಲ್ಲಿ ಲೆಕ್ಕ ಹಾಕ್ತಿದ್ರು. ಆಮೇಲೆ ಟ್ಯಾಲಿ ಅಂತ ಸಾಫ್ಟ್ವೇರ್ ಬಂತು. ಇದೀಗ ಸಾಫ್ಟ್ವೇರ್ಗಳು ಇನ್ನೊಂದಷ್ಟು ಅಪ್ಡೇಟ್ ಆಗಿರ್ಬೋದು. ಯಾರಿಗೆ ಗೊತ್ತು, ಮುಂದಿನ ದಿನಗಳಲ್ಲಿ ಯಾವ್ರಿಗೂ ಸಿಸ್ಟಮೇ ಬೇಕಿಲ್ಲಪ್ಪ, ಮೊಬೈಲಲ್ಲೇ ಎಲ್ಲ ಆಪ್ರೇಟ್ ಮಾಡಿಬಿಡ್ಬೋದು ಅಂತ. ಆ ಎಲ್ಲ ಒಂದು ಟೆಕ್ನಾಲಜಿ ಏನು ಬರುತ್ತಲ್ಲ, ಅದನ್ನು ಕಲಿತಾ ಇರಬೇಕು, ಅಪ್ ಟು ಡೇಟ್ ಆಗ್ತಾ ಇರಬೇಕು. ಮತ್ತು ನಮ್ಮ ವೃತ್ತಿ ಏನಿದೆ ಅದರಲ್ಲಿ ನಮ್ಮ ಪಾತ್ರ ಏನಿದೆ ಅದಕ್ಕೆ ಡಿಮ್ಯಾಂಡ್ ಇರಬೇಕು ಯಾವುದೇ ಕಾರಣಕ್ಕೂ. ಅಂದರೆ ಈತ ಇರಬೇಕಪ್ಪ, ಈತ ಇದ್ದರೆ ಈತನಿಂದ ಒಂದು ರೀತಿಯಾದಂಥ ಒಂದು ವ್ಯಾಲ್ಯೂ ಎಡಿಷನ್ ಸಿಗುತ್ತೆ, ಆ ಕೆಲಸಕ್ಕೆ ಸಂಸ್ಥೆಗೆ ಒಂದು ವ್ಯಾಲ್ಯೂ ಎಡಿಷನ್ ಸಿಗುತ್ತೆ. ಆ ಥರ ವ್ಯಾಲ್ಯೂ ಎಡಿಷನ್ ಕೊಡೋವಂಥ ಒಂದು ತಾಕತ್ತನ್ನ ಉಳಿಸ್ಕೊಂಡಿರಬೇಕು, ಆಗ ನಮಗೆ ಡಿಮ್ಯಾಂಡ್ ಇರುತ್ತೆ. ಅದು ಒಂದು. ಮತ್ತು ಸೀನಿಯರ್ ಅಂತ ಅನಿಸ್ಕೊಂಬಿಟ್ರೆ ಸಾಕಾಗಲ್ಲ, ಅದ್ರ ಜೊತೆನಲ್ಲೇನೆ ನೆಟ್ವರ್ಕ್ ಕೂಡ ಚೆನ್ನಾಗಿರಬೇಕು. ಅಂದರೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಿದ್ದು, ಬ್ಯಾಂಕಿಂಗ್ ವೃತ್ತಿಗೆ ಆಗಿರಲಿ, ಮಾರ್ಕೆಟಿಂಗ್ ವೃತ್ತಿನೇ ಆಗಿರಲಿ, ಮೀಡಿಯಾನೇ ಆಗಿರಲಿ, IT ಆಗಿರಲಿ, ಯಾವುದೇ ಒಂದು ವೃತ್ತಿಗೆ ಸಂಬಂಧಪಟ್ಟಂಗೆ ನಿಮ್ಮ ನೆಟ್ವರ್ಕ್ ಚೆನ್ನಾಗಿರಬೇಕು. ಅಂದರೆ ನಿಮಗೆ
ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಪರಿಕರಗಳು ನಿಮಗೆ ಗೊತ್ತಿರಬೇಕು, ಎಲ್ಲ ವ್ಯಕ್ತಿಗಳು ಗೊತ್ತಿರಬೇಕು. ಅವನ್ ನಿಮ್ದು ನೆಟ್ವರ್ಕ್ ಗಟ್ಟಿಯಾಗಿದ್ದಷ್ಟು ಕೂಡ ಒಂದು ವೇಳೆ ನಿಮ್ಗೆ ಜಾಬ್ ಲಾಸ್ ಆದ್ರೂ ಆ ನೆಟ್ವರ್ಕ್ ನಿಮ್ಮ ನೆರವಿಗೆ ಬಂದು ನಿಲ್ಲುತ್ತೆ. ಆ ಥರ ಒಂದು. ಜೊತೆಗೆ ಕೆಲಸದ ಅನಿವಾರ್ಯತೆ ಸಂಸ್ಥೆಗೆ ಇರಬೇಕು. ನಿಮ್ಮ ಕೆಲಸದ ಅನಿವಾರ್ಯತೆ, ಅವ್ನು ಇವತ್ತು ರಜಾ ಆಗ್ತಿದ್ದಾನಂತೆ, ಇನ್ನೊಂದು ವಾರ ಬರಲ್ವಂತೆ, ತುಂಬ ಕಷ್ಟ ಆಗ್ಬಿಡುತ್ತೆ, ಆ ಥರ ಒಂದು ಅನಿವಾರ್ಯತೆನ ಸೃಷ್ಟಿ ಮಾಡಿ ಇಟ್ಕೊಂಡಿರ್ಬೇಕು. ಅಂದರೆ ಯಾವ ಸಂಸ್ಥೆಗೂ ಯಾರೂ ಅನಿವಾರ್ಯ ಅಲ್ಲ, ಯಾರು ಅನಿವಾರ್ಯ ಅಲ್ಲ. ಆದರೆ ನಾವು ಮಾಡೋ ಕೆಲಸ ಇದೆಯಲ್ಲ, ಆ ಕೆಲಸದ ಅನಿವಾರ್ಯತೆಯನ್ನ ಸಂಸ್ಥೆಗೆ ಗೊತ್ತಿರಬೇಕು. ಆತ ಇಲ್ಲ ಅಂದರೆ ಆತ ಕೆಲಸ ಬಿಟ್ಟೇ ಹೋದ ಅಥವಾ ಅವನು ಇದು ಜೀವನ ಕಳ್ಕೊಂಬಿಟ್ಟ ಅಂದರೆ ಅವಾಗ ಇನ್ನೊಂದು ತಿಂಗಳ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಎಲ್ಲದಕ್ಕೂ ರಿಪ್ಲೇಸ್ಮೆಂಟ್ ಇದೆ. ಆದರೆ ಇರೋವರೆಗೂ ಏನೋ ಒಂದು ದಿನ ರಜಾ ಆಗ್ತಿದ್ದಾನೆ, ಒಂದು ವಾರ ರಜಾ ಆಗ್ತಿದ್ದಾನೆ ಎಂದಾಗಲೂ ಕೂಡ ಇಲ್ಲಪ್ಪ ಅವ್ನು ಇರಬೇಕು, ಅವನಿಗೆ ರಜಾ ಕೊಟ್ಬಿಟ್ರೆ ಹೆಂಗೆ, ತುಂಬ ಕಷ್ಟ ಆಗ್ಬಿಡುತ್ತೆ ಕೆಲಸ ಟೈಮಲ್ಲಿ. ಆ ಥರ ಒಂದು ಅನಿವಾರ್ಯತೆ ಇರಂಗೆ ನೋಡ್ಕೊಂಡ್ರೆ ಒಂದು ಲೇ ಆಫ್ಗಳ ಟೈಮಲ್ಲಿ ಕೆಲಸ ಕಳ್ಕೊಳ್ಳೋ ಅಂತ ಇದಿರಲ್ಲ. ಮತ್ತು ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ಸ್ವೀಕರಿಸಬೇಕು, ಅದು ಇಂಪಾರ್ಟೆಂಟ್. ಏನಾಗುತ್ತೆ, ಒಂದು 40 ವರ್ಷ ಆಯಿತು, 45 ವರ್ಷ ಆಯಿತು ಅಂದರೆ ಅದೇ ರೊಟೀನ್ ಜಾಬ್ ಮಾಡ್ತಾ 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 ಅದು ಒಂದು ರೀತಿ ಏಕತಾನತೆ ಬೆಳೆದ್ಬಿಟ್ಟಿರುತ್ತೆ. ಹಂಗಾಗಿ ಹೊಸ ಅವಕಾಶಗಳೇನಾದರೂ ಬಂದರೆ ಮತ್ತು ಹೊಸ ಸವಾಲುಗಳೇನಾದರೂ ಬಂದರೆ ಅದರಿಂದ ಓಡೋಗೋದು, ಬೇಡಪ್ಪ ಅದು ನಮಗೆ ಬೇಡಪ್ಪ ಅಂತ. ಆ ರೀತಿ ಮಾಡಿದಾಗ ಕೂಡ ಲೇ ಆಫ್ಗಳಲ್ಲಿ ಕೆಲಸ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಮತ್ತು ಅನುಭವ ಇದೆ, ನಮಗೆ 20 ವರ್ಷ ಅನುಭವ ಇದೆ, 22 ವರ್ಷ ಅನುಭವ ಇದೆ ಅಂತ ಸುಮ್ಮನೆ ಕೂತ್ಕೊಬಾರ್ದು. ಹೊಸ ತಂತ್ರಜ್ಞಾನ ಏನು ಬರ್ತಿದೆ ಅದನ್ನು ಅಪ್ಡೇಟ್ ಆಗ್ತಿರ್ಬೇಕು ಅಂತ ಹೇಳ್ಬಿಟ್ಟು ಏನೊಂದು ಜಾಬ್ ಕನ್ಸಲ್ಟೆನ್ಸಿ ಏಜೆನ್ಸಿಗಳಿದೆಯಲ್ಲ ಅವರು ಕೊಡ್ತಿರೋಂಥ ಒಂದು ಅಂಶಗಳಿವು. ಇವನ್ನೆಲ್ಲ ಯಾರೋ ಒಬ್ಬರು ಸೃಷ್ಟಿ ಮಾಡಿರೋಂಥದ್ದು, ಯಾರೋ ಒಬ್ಬರು ಬುದ್ಧಿವಾದ ಹೇಳ್ತಿರೋಂಥದ್ದಲ್ಲ. ಇದು ಜಾಬ್ ಕನ್ಸಲ್ಟೆನ್ಸಿ ಏಜೆನ್ಸಿಗಳೇನಿದ್ದಾವೆ ಅವರು ಇದ್ರ ಬಗ್ಗೆ ಆಳವಾದ ಸಂಶೋಧನೆ ಮಾಡಿ ಏನೊಂದು 40 ವರ್ಷ ದಾಟಿರ್ತಾರಲ್ಲ ಅವ್ರಿಗೆ ಯಾವ ರೀತಿಯಾದಂಥ ಅವರ ಔದ್ಯೋಗಿಕ ಜೀವನಕ್ಕೆ ಸಲಹೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಹಂತವಾಗಿ ವಿವರಿಸಿರೋಂಥ ಪಾಯಿಂಟ್ಸ್ಗಳಿವು. ಇಷ್ಟೆಲ್ಲ ಆದಮೇಲೆ ವೀಕ್ಷಕರೇ ಏನಂದರೆ ಈ ಮಿಡ್ ಲೈಫ್ ಕ್ರೈಸಿಸ್ ಅಂತ ಏನು ಹೇಳ್ತಿರಲ್ಲ, ಈ ಮಿಡ್ ಲೈಫ್ ಕ್ರೈಸಿಸು ಕೇವಲ ಕೆಲಸಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಮತ್ತು ಕೆಲಸದ ಮೇಲೆ ಪರಿಣಾಮ ಬೀರುವಂಥ ಹಲವು ಬೆಳವಣಿಗೆಗಳು ಮಿಡ್ ಲೈಫ್ ಕ್ರೈಸಿಸಲ್ಲಿ ಆಗುತ್ತೆ. ಅಂದರೆ 40 ವರ್ಷ ದಾಟಿದ ನಂತರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಏನು ಬದಲಾವಣೆಗಳಾಗ್ತವೆ ಅಂತೇಳಿ ನೋಡೋದಾದರೆ, ಮೊದಲಿಗೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಏನಿದೆ ನಿಧಾನವಾಗಿ ಕುಗ್ಗುತ್ತೆ. ಏನೊಂದು ಅತಿ ವೇಗವಾಗಿ ಕೆಲಸ ಮಾಡಿ ಮುಗಿಸ್ತಿದ್ದಂಥ ವ್ಯಕ್ತಿ ಯಾಕೋ ಸ್ಲೋ ಆಗ್ತಿರ್ತಾನೆ. ಜೊತೆಗೆ ದೈಹಿಕವಾಗಿ ಕೂಡ ಗಂಟೆಗಟ್ಟಲೆ ಒಂದೇ ಕಡೆ ಕೂತು ಕೆಲಸ ಮಾಡೋದಕ್ಕೆ ಕಷ್ಟ ಆಗೋಂಥ ಸನ್ನಿವೇಶ ಇರುತ್ತೆ. ಜೊತೆಗೆ ಮಾನಸಿಕವಾಗಿ ಕೂಡ ಒಂದು ತಮ್ಮ ಅವಧಾನವನ್ನು ಕೇಂದ್ರೀಕರಣ ಮಾಡೋದಕ್ಕೆ, ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದು ವಯೋಸಹಜ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ. ಮತ್ತು ಸಾಮಾನ್ಯವಾಗಿ ಈಗಾಗಲೇ 20 ವರ್ಷಕ್ಕೆ 30 ವರ್ಷಕ್ಕೆ ಎಲ್ಲ BP ಶುಗರ್ ಬರುತ್ತೆ. 40 ವರ್ಷಕ್ಕಂತೂ ಈ BP ಶುಗರ್ ಬರುವಂಥ ಸಾಧ್ಯತೆ ಇನ್ನೂ ಹೆಚ್ಚಾಗುತ್ತೆ. ಅಂದರೆ ಎಲ್ಲರಿಗೂ ಬಂದ್ಬಿಡುತ್ತೆ ಅಂತಲ್ಲ, ಯಾರಿಗೂ ಬರಲ್ಲ ಅಂತಲ್ಲ. ಆದರೆ ಇವತ್ತಿನ ಒಂದು ಲೈಫ್ ಸ್ಟೈಲು ಮತ್ತು ಆಹಾರ ಏನಿದೆ ಅದರ ಒಂದು ಕಾರಣದಿಂದಾಗಿ ಬಹುತೇಕರಿಗೆ ಒಂದು 40 ವರ್ಷದ ನಂತರ ಅವ್ರು ಎಷ್ಟೇ ಆರೋಗ್ಯವಂತವಾಗಿ ಒಂದು ಜೀವನ ಶೈಲಿ ಇದ್ದರೂ ಕೂಡ ಅವರು BP ಶುಗರ್ ಮತ್ತು ಹಾರ್ಮೋನಲ್ ಸಮಸ್ಯೆಗಳು, ಅದು ಯಾವ ಒಂದು ಹಾರ್ಮೋನ್ ಬೇಕಾದರೂ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಎಲ್ಲ ಹಲವು ರೀತಿಯಾದಂಥ ಹಾರ್ಮೋನಲ್ ಸಮಸ್ಯೆಗಳು ಉಂಟಾಗುತ್ತೆ. ಮತ್ತು ಏನೊಂದು ವೆರಿಕೋಸ್ ವೈನ್ ಥರ ಸಮಸ್ಯೆಗಳು ಉಂಟಾಗ್ಬೋದು. ಆವಾಗ ದೀರ್ಘಕಾಲ ನಿಂತು ಕೆಲಸ ಮಾಡೋಕ್ಕೆ ಆಗದಲ್ಲೇ ಇರುವಂಥ ಸನ್ನಿವೇಶ ಎದುರಾಗ್ಬೋದು. ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು 40 ವರ್ಷದ ನಂತರ ಹೆಚ್ಚಾಗುತ್ತೆ. ಹಂಗಾಗಿ ಅದನ್ನು ಒಂದು ಅರ್ಥ ಮಾಡ್ಕೊಬೇಕು. ಮತ್ತು ಈ ರೀತಿಯಾದಂಥ ಒಂದು ಮಿಡ್ ಲೈಫ್ ಕ್ರೈಸಿಸ್ ಇದೆಯಲ್ಲ, ಅದು ಬರೀ ನಾನು ಆಗಲೇ ಹೇಳಿದಂತೆ ಕೆಲಸ ಮಾಡೋರಿಗೆ, ತಿಂಗಳ ಸಂಬಳಕ್ಕೆ ಕೆಲಸ ಮಾಡೋರಿಗೆ ಮಾತ್ರ ಅಲ್ಲ, ಇದು ವ್ಯಾಪಾರಿಗಳಿಗೂ ಆಗುತ್ತೆ. ಅವರು ಕೂಡ ದೀರ್ಘಾವಧಿಯಲ್ಲಿ ತಮ್ಮ ಅಂಗಡಿ ಮುಂಗಟ್ಟು ನಡೆಸೋದು ಅಥವಾ ಉದ್ಯಮಿಗಳು ತಮ್ಮ ಉದ್ಯಮ ನಡೆಸೋದು, ದೀರ್ಘಾವಧಿ 12 ಅವರ್ 14 ಅವರ್ ಟೈಮ್ ಸ್ಪೆಂಡ್ ಮಾಡೋದು ಕಚೇರಿಗಳಲ್ಲಿ ಮತ್ತು ತಮ್ಮ ಫ್ಯಾಕ್ಟ್ರಿಗಳಲ್ಲಿ ಕಷ್ಟ ಆಗ್ತಿರುತ್ತೆ. ಮತ್ತು ಇದು ಗೃಹಿಣಿಯರಿಗೂ ಅನ್ವಯಿಸುತ್ತೆ. ಗೃಹಿಣಿಯರಿಗೂ ಏನು ಮನೇಲಿ ಕೂತ್ಕೊಂಡಿರ್ತಾರೆ ಅಂದರೆ ಅವ್ರಿಗೇನು ಕಷ್ಟ ಇರಲ್ವಾ, ಪಾಪ ಇಡೀ ದಿನ ಮನೆಯಲ್ಲಿದ್ದು ಮನೆಯೆಲ್ಲ ಕೆಲಸ ಮಾಡ್ತಾರೆ, ಅವ್ರಿಗೂ ಈ ಒಂದು ಸಮಸ್ಯೆ ಎದುರಾಗುತ್ತೆ. ಮತ್ತು ಮನೆಯಲ್ಲಿ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲು ಕಾಲೇಜಿಗೆ ಕಳಿಸೋದು, ಆ ಒಂದು ಕೆಲಸದ ಬ್ಯುಸಿ ಮಧ್ಯೆ ಅವರು ಕೂಡ ಸ್ಟ್ರೆಸ್ಗೊಳಗಾಗ್ತಾರೆ. ಜೊತೆಗೆ ಹೆಣ್ಮಕ್ಳಿಗೆ ಪರ್ಟಿಕ್ಯುಲರ್ ಆಗಿ ಏನೊಂದು 40 ವರ್ಷದ ನಂತರ ಹಾರ್ಮೋನಲ್ ಚೇಂಜಸ್ಸು ಗಂಡಸರಿಗಿಂತ ಜಾಸ್ತಿ ಆಗುತ್ತೆ. ಹಂಗಾಗಿ ಮಿಡ್ ಲೈಫ್ ಕ್ರೈಸಿಸ್ ಏನಿದೆಯಲ್ಲ ಅದು ಬರೀ ಪುರುಷರಿಗೆ ಮತ್ತು ಕೆಲಸಗಾರರಿಗೆಲ್ಲ, ಮಹಿಳೆಯರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಹಂಗಾಗಿ ಮಿಡ್ ಲೈಫ್ ಕ್ರೈಸಿಸ್ ಏನಿದೆ ಇದನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಮತ್ತು ದೇಹ ಮತ್ತು ಮನಸ್ಸನ್ನು ಅರ್ತ್ಕೊಬೇಕು. ನನ್ನ ದೇಹ ಈಗ ಹಿಂಗೆ, ನನ್ನ ಮನಸ್ಸು ಇವಾಗ ಈ ರೀತಿ ಬದಲಾವಣೆ ಆಗ್ತಿದೆ, ಒಂದು ರೀತಿ ಮಾಗ್ತಾ ಇದ್ದೀವಿ ನಾವು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನೆಗೆಟಿವ್ ಆಗಿ ತೊಗೊಳ್ಬಾರ್ದು. ಜೊತೆಗೆ ಏನೊಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತಲ್ಲ ಅದನ್ನು ಆದಷ್ಟು ನಿಲ್ಲಿಸೋದು ಅಥವಾ
ಆದಷ್ಟು ಕಡಿಮೆ ಮಾಡೋದು, ಆ ರೀತಿಯಾದಂಥ ಮಾಡ್ಕೊಂಡು ಬಂದಾಗ ಈ ಒಂದು ಕೆಲಸಕ್ಕೆ ಹೊಂದಾಣಿಕೆ ಮಾಡ್ಕೊಳಕ್ಕೂ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಅಂತಿಮವಾಗಿ ಏನಂದ್ರೆ ವೀಕ್ಷಕರೇ, ಈ 40 ವರ್ಷ ಅನ್ನೋದೇನಿದೆಯಲ್ಲ ಅದು ಹೊಸ 30 ಅಂದ್ರೆ 40 ಇಸ್ ನಾಟ್ ನ್ಯೂ 30. 40 ವರ್ಷ 40 ವರ್ಷನೇ. ಹಂಗಾಗಿ ಈ ಮಿಡ್ ಲೈಫ್ ಕ್ರೈಸಿಸ್ ಏನಿದೆಯಲ್ಲ, ಈ ಮಿಡ್ ಲೈಫ್ ಕ್ರೈಸಿಸ್ಸು ಪ್ರತಿಯೊಬ್ಬರಿಗೂ ಬರೋದೆ. ಮನುಷ್ಯ ಅಂತ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಬರೋದೆ. ಪ್ರಾಣಿಗಳಲ್ಲೂ ಬರುತ್ತೆ ಮಿಡ್ ಲೈಫ್ ಕ್ರೈಸಿಸ್ಸು. ಯಾವ ಒಂದು ಸಿಂಹ ಇಡೀ ಒಂದು ಕಾಡನ್ನ ಆಕ್ರಮಿಸ್ಕೊಂಡು ತನ್ನ ಬೇಕಾದ ರೀತಿ ಬೇಟೆಯಾಡ್ತಿರೋ ಸಿಂಹ, ಒಂದು ರೀತಿ ಅದಕ್ಕೆ ವಯಸ್ಸಾದಾಗ ಅದು ಕೂಡ ತನ್ನ ಒಂದು ಬಲ ಕಳ್ಕೊಳುತ್ತೆ. ಯಾವ ಒಂದು ತಾನು ಬೇಟೆಯಾಡಿದ್ದು ನಂತರ ತಿಂದ ನಂತರ ಉಳಿದಿರುತ್ತಲ್ಲ ಮೂಳೆಗಳು, ಅದನ್ನ ಏನೊಂದು ಕತ್ತೆ ಕಿರುಬಗಳು ತಿಂತಾ ಇರ್ತಾವಲ್ಲ, ಅದೇ ಕತ್ತೆ ಕಿರುಬಗಳು ಹುಲಿ ಒಂದು ರೀತಿಯಾಗಿ ಸೊರಗಿ ಕೂತಾಗ ಅದೇ ಹುಲಿನ ಬಂದು ಬದುಕಿರೋವಾಗಲೇ ಜೀವಂತವಾಗಿ ಕಡ್ದು ತಿಂತವೆ. ಆ ರೀತಿಯಾದಂಥ ಒಂದು ಸಂಕಷ್ಟಗಳು, ಸನ್ನಿವೇಶಗಳು ಪ್ರಾಣಿ ಪ್ರಪಂಚದಲ್ಲೂ ಇದೆ. ಆದರೆ ಮನುಷ್ಯಂಗೆ ಆ ರೀತಿ ಅರಣ್ಯದಲ್ಲಿ ಆಗುವಂಥ ಒಂದು ಸಂಕಷ್ಟ ಇಲ್ಲ. ಆದರೆ ಮಾನಸಿಕವಾಗಿ ಈ ರೀತಿಯಾದಂಥ ಒತ್ತಡಗಳು ಬರುತ್ತೆ. ಏನಿಲ್ಲ 40 ವರ್ಷ ಆದ್ರೇನು ನಾನು ಇನ್ನೂ 30 ವರ್ಷದಂಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಎರ್ರ ಬಿರ್ರಿ ನಾನು ಎಕ್ಸಸೈಸ್ ಮಾಡ್ತೀನಿ, ಹೃದಯಕ್ಕೆ ಒತ್ತಡ ಕೊಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಈಗಾಗಲೇ ಜೊತೆಗೆ ಇನ್ನೊಂದೇನಾಗುತ್ತೆ, ಈ 40 ವರ್ಷದಲ್ಲಿ ಅಷ್ಟೊತ್ತಿಗಾಗ್ಲೇನೆ ಎಷ್ಟೋ ಜನ ತಮ್ಮ ಗೆಳೆಯರು, ತಮ್ಮ ಸಂಬಂಧಿಕರು, ತಮ್ಮದೇ ವಯಸ್ಸಿನವರು ಅಥವಾ ತಮಗಿಂತ ಚಿಕ್ಕವರು ಏನೋ ಹೃದಯಾಘಾತಕ್ಕೋ ಮತ್ತೇನೋ ಸಮಸ್ಯೆಗೆ ತುತ್ತಾಗಿ ಜೀವ ಬಿಟ್ಟಿದ್ದಾರೆ ಅಂದಾಗ ಕೂಡ ಮಾನಸಿಕವಾಗಿ ಘಾಸಿ ಆಗುತ್ತೆ. ಜೊತೆಗೆ 40 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ತಂದೆ ತಾಯಿನ ಕಳ್ಕೊಳ್ಳೋ ಅಂತ ಬಂದಿರುತ್ತೆ. ಹಂಗಾಗಿ ಈ ಎಲ್ಲ ಸಮಸ್ಯೆಗಳು ನಮಗೆ ಭವಿಷ್ಯದಲ್ಲಿ ನಮಗೆ ಮಾರ್ಗದರ್ಶನ ಮಾಡೋರೇ ಇಲ್ಲ ಅನ್ನೋ ಸನ್ನಿವೇಶ ಇರುತ್ತೆ. ಹಂಗಾಗಿ ಈ 40 ಅನ್ನೋದಿದೆಯಲ್ಲ, ಇದು ಒಂದು ರೀತಿಯಾದಂತಹ ಮನುಷ್ಯನ ಜೀವನದ ಒಂದು ಏನು ಆರಂಭದಿಂದ ಒಂದು 40 ವರ್ಷದವರೆಗೂ ಒಂದು ರೀತಿ ಏರು ಮುಖವಾಗಿ ಕಂಡ್ರೆ ಆ ನಂತರ ಇಳಿಮುಖ ಆಗ್ತಾ ಇರುತ್ತೆ. ಅಂದ್ರೆ ಆ ಇಳಿಮುಖನ ನೆಗೆಟಿವ್ ಆಗಿ ತಗೊಬಾರ್ದು, ಅದು ವಯೋಸಹಜವಾಗಿರುವಂಥದ್ದು. ಇದು ನಾವು ಪ್ರತಿಯೊಬ್ಬರಿಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಬರಲೇಬೇಕು. ಹಂಗಾಗಿ ನಾವು ಅದಕ್ಕೆ ಅಡ್ಜಸ್ಟ್ ಆಗೋದನ್ನ ಕಲಿಬೇಕು. ಜೊತೆಗೆ ನಮ್ಮ ವೃತ್ತಿ ಜೀವನಕ್ಕೆ ತಕ್ಕಂತೆ ಹೊಂದ್ಕೊಳ್ಬೇಕು ಅಂತೇಳಿ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ವೀಕ್ಷಕರೇ, ಮಿಡ್ ಲೈಫ್ ಕ್ರೈಸಿಸ್ ಇದೆಯಲ್ಲ, ಅದನ್ನ ಕ್ರಿಕೆಟಿಗೆ ಹೋಲಿಕೆ ಮಾಡಿ. ಕ್ರಿಕೆಟ್ಗೆ ಹೋಲಿಕೆ ಅಂದ್ರೆ ಹೆಂಗೆ ಅಂದರೆ, ಆರಂಭದಿಂದ ಒಂದು 20 ವರ್ಷದ ತನಕ ನೀವು T20 ಆಡಿರ್ತೀರ, ದಬ ಹೊಡೆದಾಕಿರ್ತೀರ ಲೈಫಲ್ಲಿ. ಆ ನಂತರ ನೀವೊಂದು 20ರಿಂದ 40 ವರ್ಷದ ತನಕ ಒನ್ ಡೇ ಮ್ಯಾಚ್ ಆಡಿರ್ತೀರ. ಅಂದರೆ 300 ರನ್ ಹೊಡಿಲೇಬೇಕು ಅಂತ ಟಾರ್ಗೆಟ್ ಇರುತ್ತಲ್ಲ, ಆ ಒತ್ತಡ ಇರುತ್ತಲ್ಲ, ಅದಿರುತ್ತೆ. ಆ ನಂತರದ ಲೈಫ್ ಇದೆಯಲ್ಲ, ಅದು ಒಂದು ರೀತಿ ಟೆಸ್ಟ್ ಕ್ರಿಕೆಟ್ ರೀತಿ ಇರಬೇಕು. ಯಾಕಂದರೆ ನಿಮಗೆ ಲೈಫಲ್ಲಿ ಅನುಭವ ಆಗಿರುತ್ತೆ. ಅನುಭವನ ಬಳಸ್ಕೊಂಡು ಟೆಸ್ಟ್ ಕ್ರಿಕೆಟ್ ಏನಕ್ಕೆ ಆಡೋದು? ಇಟ್ಸ್ ಎನ್ ಟೆಸ್ಟ್. 5 ದಿನಗಳ ಕಾಲ ನಡೆಯುವಂಥ ಟೆಸ್ಟ್ ಅದು. ಅಂದರೆ ಯಾವನೇ ಒಬ್ಬ ಬೌಲರ್ ಇರಲಿ, ಬ್ಯಾಟ್ಸ್ಮನ್ ಇರಲಿ, ಅವನ ಕೌಶಲ್ಯಗಳನ್ನು ಓರೆಗಚ್ಚುವಂಥ ಆಟ ಅದು ಟೆಸ್ಟ್ ಕ್ರಿಕೆಟ್. ಆ ಟೆಸ್ಟ್ ಕ್ರಿಕೆಟ್ ಆಗಬೇಕು 40 ವರ್ಷದ ನಂತರ ಜೀವನ. ಅದು ಈ ಒಂದು ಕಾರ್ಯಕ್ರಮದ ಆಶಯ ವೀಕ್ಷಕರೇ. ಇದು ಇವತ್ತಿನ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.